ಟೀಚರ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಕನ್ಸು ಕಟ್ಕೊಂಡು ಓದ್ತಾ ಇದ್ದೀರಾ. ಇಲ್ಲಿ ಯಾವುದೂ ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ. ಮೊದಲನೇದಾಗಿ ಯಾವಾಗ ನೋಟಿಫಿಕೇಶನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕ್ಲಾರಿಫಿಕೇಶನ್ಸ್ ಕೊಡ್ತೀನಿ. ಯಾಕೆಂದರೆ ತುಂಬ ಜನ ಆಸ್ಪಿರೆಂಟ್ಸು ಶಿಕ್ಷಣ ಇಲಾಖೆಗೆ ಹೋಗಿ ಭೇಟಿ ಮಾಡಿ ಏನು ಈ ಒಂದು ಸಮಸ್ಯೆ ಇದೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ಸ್ ಕೊಡಿ ಅಂತಲೂ ತುಂಬ ಜನ ಆಸ್ಪಿರೆಂಟ್ಸ್ ಕೇಳ್ಕೊಂಡಿದ್ರಿ. ಅದ್ರ ಪ್ರಕಾರ ಸುಮಾರು ನಿನ್ನೆ ಒಂದು 50 ಜನ ಆಸ್ಪಿರೆಂಟ್ಸ್ ಕೂಡ ನೀವು ಅಲ್ಲಿ ಶಿಕ್ಷಣ ಇಲಾಖೆಗೆ ಬಂದು ಭೇಟಿ ಮಾಡಿ ಎಲ್ಲರಿಗೂ ಅಲ್ಲಿ ಮನವಿ ಕೊಟ್ವಿ. ಅಂದರೆ ಒಂದೇ ಕಡೆ, ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮು ಮತ್ತು ಸುರಾಳ್ಕರ್ ಸರ್, ಕಮಿಷನರ್ ಆಗಿರೋಂತಹ ಸುರಾಳ್ಕರ್ ಸರ್ ಇಬ್ರು ಒಟ್ಟಿಗೆ ಸಿಕ್ಕಿದ್ರು. ಇಬ್ರು ಕಡೆನೂ ಒಟ್ಟಿಗೆ ಚರ್ಚೆ ಮಾಡಿ ಸ್ಟೂಡೆಂಟ್ಸ್ ಅಲ್ಲಿ ಇದ್ದಂಥ ಒಂದು ಏನು ಡೌಟ್ಸ್ ಇರ್ಬೋದು, ಮತ್ತು ಏನೋ ಒಂದು ನೇಮಕಾತಿ ರೆಕ್ರೂಟ್ಮೆಂಟ್ ಬಗ್ಗೆ ಇರ್ಬೋದು, ಎಲ್ಲನೂ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಮತ್ತು ನೋಟಿಫಿಕೇಶನ್ಸ್ ಅಂದರೆ ಏನು ಮುಂದಿನ ತಿಂಗಳಾಗುತ್ತೆ, ನೆಕ್ಸ್ಟ್ ತಿಂಗಳು, ಇಲ್ಲಾದರೂ ಇನ್ನೂ ಒಂದು 2-3 ತಿಂಗಳಾಗಲ್ಲ, ಇಲ್ಲ ನೋಟಿಫಿಕೇಶನ್ಸ್ ಯಾವಾಗ ಆಗುತ್ತೆ, ನಾವೊಂದು ಕ್ಲಾರಿಫಿಕೇಶನ್, ತುಂಬ ಜನ ಕ್ಲಾರಿಫಿಕೇಶನ್ಸ್ ಬೇಕಿತ್ತು, ನೋಟಿಫಿಕೇಶನ್ಸ್ ಯಾವಾಗ ಆಗುತ್ತೆ ಅಂತೇಳಿ. ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಯಾಕೆಂದರೆ June 30 ಒಳಗಡೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ GBA ಎಲೆಕ್ಷನ್ ಮಾಡಬೇಕಂತ ಡೈರೆಕ್ಷನ್ ಕೊಟ್ಟಿದ್ರು. ಸಪೋಸ್ ಏನಾದರೂ GBA ಎಲೆಕ್ಷನ್ ಆದರೆ, ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡಿದ್ರೆ ಕೋಡ್ ಆಫ್ ಕಂಡಕ್ಟ್ ಈ ಥರ ಎಲ್ಲ ತುಂಬ ತೊಂದರೆ ಆಗುತ್ತೆ ಸ್ಟೂಡೆಂಟ್ಸ್ಗೆ, ಯಾವುದು ನೋಟಿಫಿಕೇಶನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಮತ್ತು ಸರ್ಕಾರನೂ ಸ್ವಲ್ಪ ಟೈಮ್ ತೊಗೊಂಡಿದೆ GBA ಎಲೆಕ್ಷನ್ಗೆ ಒಂದು 2-3 ಮಂತ್ಸ್ ಕೊಡಬೇಕಂತ ಹೇಳ್ಬಿಟ್ಟು. ಆದರೆ ಸುಪ್ರೀಂ ಕೋರ್ಟ್ ಅಷ್ಟು ಈಸಿಯಾಗಿ ಒಪ್ಕೊಳುತ್ತಾ? ಮತ್ತೇನಾದರೂ ಸಮಸ್ಯೆ ಆದರೆ ನಾನು ಅದಕ್ಕೆ ನಿನ್ನೆ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ಗೆ ಮತ್ತು ಸುರಾಳ್ಕರ್ ಸರ್ಗೆ, ಕಮಿಷನರ್ ಆದಂಥ ಸುರಾಳ್ಕರ್ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸಾಕಷ್ಟು ಬಾರಿ. ನೋಟಿಫಿಕೇಶನ್ಸು ತುಂಬ ಡಿಲೇ ಮಾಡೋದು ಬೇಡ, ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಅಂದರೆ ನೋಟಿಫಿಕೇಶನ್ಸ್ ಮಾಡಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಈಗಾಗಿರೋ ಆಲ್ಮೋಸ್ಟ್ ಒಂದು 15,000 ವೇಕೆನ್ಸಿದು ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿದೆ. ಮತ್ತು ಇವರು ರೀಶಫಲ್ ಮಾಡಿಕೊಂಡು ನಿನ್ನೆ ಅಂದರೆ ಫೈಲ್ ಮೂವ್ ಮಾಡಿ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕಡೆಯಿಂದ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಕಳಿಸಿ ಮತ್ತೆ ಅದೆಲ್ಲ ಆಗೋದಕ್ಕೆ 1 ವಾರ 10 ದಿನ ಬೇಕು ಅಂತ ಕೇಳಿದ್ರು. ನಾವು ಹೇಳಿದ್ರಿ ಮ್ಯಾಕ್ಸಿಮಮ್ ಒಂದು 10 ಡೇಸ್ ಒಳಗೆ, ಅಂದರೆ May 15th ಒಳಗಡೆ ನೋಟಿಫಿಕೇಶನ್ಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಬಟ್ ಅದರೊಳಗಡೆ ಆಗಲ್ಲ ಅಂತ ಹೇಳಿದ್ರು. ಮ್ಯಾಕ್ಸಿಮಮ್ ಅಟ್ಲೀಸ್ಟ್ 2025 ತನಕ ನಮಗೆ ಟೈಮ್ ಬೇಕು ಅಂತ ಕೇಳ್ತಾ ಇದ್ರೆ ನಿನ್ನೆ ಅದನ್ನೇ ನಾವು ಕ್ಲಾರಿಫಿಕೇಶನ್ಸ್ ಅಂದರೆ ರೆಕ್ರೂಟ್ಮೆಂಟು GPSTR ಮತ್ತು HSTRದು ಆದಷ್ಟು ಬೇಗ, ಅಂದರೆ ಮ್ಯಾಕ್ಸಿಮಮ್ ಒಂದು 15,000 ವೇಕೆನ್ಸಿ ಏನು ಫಿಲ್ ಮಾಡ್ತಿದ್ದಾರೆ ಇವಾಗ. ಮೆಜಾರಿಟಿ ಫಸ್ಟು ಮೊದಲನೇ ಹಂತದಲ್ಲಿ GPSTR ಮತ್ತು HSTR ನೋಟಿಫಿಕೇಶನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಫಸ್ಟಲ್ಲಿ ಹೇಳಿದ್ದು. ಬಟ್ ಆದರೆ ತುಂಬ ಜನ ಆಸ್ಪಿರೆಂಟ್ಸು PSTR ನೋಟಿಫಿಕೇಶನ್ಸು ಕ್ಯಾನ್ಸಲ್ ಆಗುತ್ತಾ, 0 ಆಗುತ್ತಾ, ಈ ಕನ್ಫ್ಯೂಷನಲ್ಲಿದ್ದಾರೆ. ಆಸ್ಪಿರೆಂಟ್ಸ್ ನಾವು ಹೇಳಿದ್ವಿ, ಅಂದರೆ ಲಾಸ್ಟ್ 2 years ಬ್ಯಾಕೆ ಅದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿರೋದು, ಇವಾಗ ಮತ್ತೆ ನೀವು ಕ್ಯಾನ್ಸಲ್ ಮಾಡಿದ್ರೆ ಹೆಂಗೆ ಅಂತೇಳಿ. ಇಲ್ಲ ಸ್ಕೂಲ್ಸ್ಗೆ ಅಂದರೆ ಅಡ್ಮಿಷನ್ ಆಗ್ತಾ ಇಲ್ಲ, ಅದಕ್ಕೆ ನಾವು ಈ ಥರ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀವಿ, ಅಂದರೆ ರೆಕ್ರೂಟ್ಮೆಂಟ್ ಮಾಡ್ಕೊಳಲ್ಲ ಅನ್ನೋ ಥರ ಹೇಳಿದ್ರು. ಬಟ್ ನಾವು ಅದನ್ನು ಹೇಳಿದ್ವಿ, ಈ ಥರ ಏನಾದರೂ PSTR ನೋಟಿಫಿಕೇಶನ್ಸ್ ಆದರೆ ತುಂಬ ಜನ ಸ್ಟೂಡೆಂಟ್ಸು ಸೂಸೈಡ್ ಮಾಡ್ಕೊಳೋ ಹಂತದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು, ನೀವು ಇಲ್ಲ ಅಂತ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ. ನಾನು ಮತ್ತೆ ಸ್ಟೂಡೆಂಟ್ಸ್ಗೆ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ, ಯಾರು ನೆಗೆಟಿವ್ ಆಗಿ ಯೋಚನೆ ಮಾಡೋಕೆ ಹೋಗ್ಬೇಡಿ. 100% ಏನಂದರೆ ಈ ಒಂದು ನೋಟಿಫಿಕೇಶನ್ಸಲ್ಲಿ PSTR ಒಟ್ಟಿಗೆ ಕಾಲ್ ಮಾಡಿ ಅಂತಲೇ ನಾವು ನೆನ್ನೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. GPSTR HSTR ಏನು ನೋಟಿಫಿಕೇಶನ್ಸ್ ಇದೆ, ಮತ್ತೆ ಇನ್ನೂ ಒಂದಷ್ಟು ವೇಕೆನ್ಸಿನ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಅಪ್ರೂವಲ್ ತೊಗೊಂಡು ವಿತಿನ್ 10 ಡೇಸಲ್ಲಿ, ಅಂದರೆ 1 ವೀಕ್ ಅಂತ ಹೇಳಿದ್ದೀನಿ, 1 ವೀಕಲ್ಲಿ ಮಾಡಿ ಅಂತಲೇ ಹೇಳಿದ್ದೀವಿ. ಯಾಕೆ ಅಂತಂದರೆ ಈ ಒಂದು 371, ಅಂದರೆ ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಇರುವಂಥ ವೇಕೆನ್ಸಿಗಳನ್ನು ನಾನು 370 ಆಸ್ ಪರ್ 371 J ಪ್ರಕಾರ ಅಲ್ಲಿ ಏನು ಒಂದು ಖಾಲಿ ಹುದ್ದೆಗಳನ್ನು ಮಿನಿಮಮ್ ಅಂದರೆ 80%, ಅಪ್ ಟು 80% ದೇರ್ ಈಸ್ ನೋ ನೀಡ್ ಆಫ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಬೇಕಿಲ್ಲ. ಯಾಕೆ ಅಂತಂದರೆ ಅದು ರೂಲ್ ಹಂಗಿದೆ. ನಾನು ಅದನ್ನೇ ಅವ್ರ ಹತ್ರ ಡಿಸ್ಕಷನ್ ಮಾಡಿ ಅಪ್ ಟು 80% ಅಪ್ರೂವಲ್ಲೇ ಬೇಕಿಲ್ಲ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ. ಬಟ್ ಜಸ್ಟ್ ಅವರಿಗೆ ಕಳಿಸೋದಷ್ಟೇ, ಈ ಥರ ಫಿಲ್ ಮಾಡ್ಕೊತಾ ಇದ್ದೀವಿ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ 100 ಪೋಸ್ಟ್ ಇದೆ ಅಂತಂದರೆ 80 ಪೋಸ್ಟ್ ತನಕ ಏನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಬೇಕಿಲ್ಲ. ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ವೇಕೆನ್ಸಿ ಇದೆ, ಎಲ್ಲನೂ ಅಪ್ರೂವಲ್ ತೊಗೊಂಡು ಇಮಿಡಿಯೇಟ್ ನೋಟಿಫಿಕೇಶನ್ಸ್ ಮಾಡಿ, PSTR ನೋಟಿಫಿಕೇಶನ್ ಒಟ್ಟಿಗೆ ಮಾಡಿ ಅಂತ ಹೇಳ್ತಿದ್ದೀವಿ. ಈಗ ಸುಮಾರು ಒಂದು ಮೋರ್ ದೆನ್ 15,000 ವೇಕೆನ್ಸಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದರಲ್ಲಿ GPSTR ಮತ್ತು HSTRದು, ಕಂಪ್ಯೂಟರ್ ಟೀಚರ್ಸ್ ಇರ್ಬೋದು, ದೈಹಿಕ ಶಿಕ್ಷಕರದು, ಸಂಗೀತ ಟೀಚರ್ಸು ನಾವು ಕೇಳಿದ್ದೀವಿ. ಪ್ರತಿಯೊಂದು ನೋಟಿಫಿಕೇಶನ್ಸು, ಈ ಒಂದು ನೋಟಿಫಿಕೇಶನ್ಸು ನೆಕ್ಸ್ಟ್ ಮ್ಯಾಕ್ಸಿಮಮ್ ಒಂದು 10 to 15 ಡೇಸ್ ಒಳಗಡೆ ನೋಟಿಫಿಕೇಶನ್ಸ್ ಮಾಡಬೇಕಂತೇಳಿ. ಯಾಕೆಂದರೆ ಅವ್ರದ್ದು ಪ್ಲಾನ್ ಇದ್ದಿದ್ದು ಈ ಮಂತ್ ಎಂಡಲ್ಲಿ, ಆ ಥರ ಇತ್ತು, May ಮಂತ್ ಎಂಡಲ್ಲಿ. ಬಟ್ ಆದರೆ ನಾನು ಸ್ವಲ್ಪ ಪ್ರೆಷರ್ ಹಾಕಿದ್ದೀವಿ. ಯಾಕೆಂದರೆ ಹಿಂದೆ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು,
ಯಾವುದೇ ವಿಚಾರ ಆಗಿರ್ಬೋದು. ಈ ಒಂದು PSTRದು ಅಷ್ಟೇ, ಅವರು ಇನಿಷಿಯಲಿ ಆಗಲ್ಲ ಅಂತ ಹೇಳಿದಾಗ ನಾವು ಕಂಟಿನ್ಯೂಸ್ ಆಗಿ ಪ್ರೆಷರ್ ಹಾಕಿ ಇದು ಮಾಡಿದಾಗ ಅವರು ಮಾಡ್ತೀವಿ ಅಂತಾನೆ ಒಪ್ಕೊಂಡ್ರು. ಯಾಕೆಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮೇಡಮ್ ಈ ಒಂದು ವಿಚಾರವಾಗಿ PSTR ಆಸ್ಪಿರೆಂಟ್ಸ್ ಏನಿದ್ದಾರೆ ಅವ್ರಿಗೆಲ್ಲ ನಾನು ಮನವಿ ಮಾಡ್ಕೊತೀನಿ, ಬಿ ಪೇಷನ್ಸ್, 100% ಆಗುತ್ತೆ. ಆಗಲ್ಲ ಅಂದರೆ ನಾವು ಒಂದು ದೊಡ್ಡ ಮಟ್ಟದ ಹೋರಾಟನೂ ಮಾಡ್ತೀವಿ ಅಂತ ಹೇಳಿದ್ವಿ. ಬಟ್ ಹೋರಾಟ ಮಾಡೋದಕ್ಕಿಂತ ಮೊದಲನೇ ಹಂತದಲ್ಲಿ ಇಲ್ಲೇ, ಯಾಕೆಂದರೆ ಈ ಹಿಂದೆನೂ PU ಲೆಕ್ಚರರ್ದಲ್ಲಿ ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಜಿಯೋಗ್ರಫಿ ಮತ್ತು ಸೋಷಿಯಲ್ ಸೈನ್ಸು ಈ ಒಂದು ನೋಟಿಫಿಕೇಶನ್ಸಲ್ಲಿ 0 ಮಾಡಿದರು. ನಾವು ಲಾಸ್ಟ್ ಹೋಗಿ ಅದನ್ನು ಮತ್ತೆ ಮನವಿ ಕೊಟ್ಟು ನಮ್ಮ ನಂಬರ್ ಆಫ್ ನೋಟಿಫಿಕೇಶನ್ಸ್ ಅಂದರೆ PU ಲೆಕ್ಚರರ್ದಲ್ಲಿ ಈ ಒಂದು ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಸೋಷಿಯಲ್ ಸೈನ್ಸು ನಂಬರ್ ಆಫ್ ನೋಟಿಫಿಕೇಶನ್ಸ್ ಆ್ಯಡ್ ಮಾಡಿ ನೋಟಿಫಿಕೇಶನ್ಸ್ ಮಾಡೀನಿ ಅಂತ ಹೇಳಿದ್ವಿ. ಮತ್ತು ಈ ಒಂದು PU ಲೆಕ್ಚರರ್ ನೋಟಿಫಿಕೇಶನ್ಸ್ ಏನು ಒಂದು 814 ವೇಕೆನ್ಸಿ ಇದೆ, ಅದ್ರ ಜೊತೆಲಿ ಇನ್ನೂ ಒಂದಷ್ಟು 1,000-1,500 ವೇಕೆನ್ಸಿ ಆ್ಯಡ್ ಮಾಡಿ ಅಂತಲೂ ಹೇಳಿದ್ದೀವಿ. ಈ ಥರ ಎಲ್ಲ ಅಂದರೆ ಅಷ್ಟು ಈಸಿ ಇಲ್ಲ, ಬಟ್ ಪ್ರತಿಯೊಂದೂ ಪಾಸಿಬಲ್ ಇದೆ. ಯಾಕೆಂದರೆ ಪ್ರಯತ್ನ ಪಟ್ಟರೆ ಎಲ್ಲನೂ ಸಾಧ್ಯ ಇದೆ. ಹಂಗಾಗಿ ಬರೀ ಟೀಚರ್ ಅಂತಲ್ಲ, ನಾವು KS ನೋಟಿಫಿಕೇಶನ್ಸು ಬರೀ 184 ವೇಕೆನ್ಸಿ ಕರೀತಿದ್ರು, ಅದನ್ನು 384 ವೇಕೆನ್ಸಿಗೆ ನಾವು ಇನ್ಕ್ರೀಸ್ ಮಾಡಿಸಿದ್ವಿ. ಮತ್ತು ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಆದಾಗ ಅದನ್ನು ಎಕ್ಸಾಮ್ ಕೂಡ ಮಾಡಿಸಿದ್ದೀವಿ. ಈ ಥರ ಸಮಸ್ಯೆ ಬಂದಾಗ ಈವನ್ ಟೀಚರ್ ವೇಕೆನ್ಸಿಯಲ್ಲೂ ಅಷ್ಟೇ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡೋದಕ್ಕೆ ಅಷ್ಟು ಈಸಿ ಅಂತಲ್ಲ, ತುಂಬ ಸ್ಟ್ರಗಲ್ ಪಟ್ಟಿದ್ದೀವಿ. ಯಾಕೆಂದರೆ ನಾವಂತಲ್ಲ, ಆದರೂ ನಿಮ್ಮ ಒಂದು ಬೆಂಬಲದಿಂದ ಸ್ಟೂಡೆಂಟ್ಸ್, ಯಾಕೆಂದರೆ ಬ್ಯಾಕಪ್ ಸ್ಕೋರ್ ಇಲ್ಲದೆ ಸುಮಾರು 5-10 ವರ್ಷದಿಂದ ಓದ್ತಾ ಇದ್ದಂಥವ್ರು, ಹಿಂದೆ ಪಾಸ್ ಆಗಿರೋಂಥವ್ರಿಗೆ ಡಿಗ್ರಿ ಸ್ಕೋರ್ಸ್ ಇರ್ಬೋದು, ಅವೆಲ್ಲ ತುಂಬ ಕಡಿಮೆ ಬಂದಿದೆ. ಈಗಿಂದು ಟೀಚಿಂಗ್ ಇರ್ಬೋದು, ಈಗೆಲ್ಲ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎಲ್ಲ ಇನ್ಕ್ರೀಸ್ ಇರುತ್ತೆ, ಅಂದರೆ ಈಸಿ ಮೊದಲು ಕಂಪೇರ್ ಮಾಡಿದ್ರೆ. ಹಂಗಾಗಿ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಿರೋದ್ರಿಂದ ಜೆನ್ಯೂನ್ ಅಂದರೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಸೀರಿಯಸ್ ಆಸ್ಪಿರೆಂಟ್ಸು ಟೀಚರ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಂಥವ್ರಿಗೆ ಒಂದು ಜಾಬ್ ಸಿಗುತ್ತೆ. ಹಂಗಾಗಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾವುದು ಇಂಪಾಸಿಬಲ್ ಇಲ್ಲ, ಎವ್ರಿಥಿಂಗ್ ಈಸ್ ಪಾಸಿಬಲ್ ವಿತ್ ಯುವರ್ ಸಪೋರ್ಟ್. ನೀವು ಸಪೋರ್ಟ್ ಮಾಡ್ತೀರಾ ಅಂತಂದರೆ 100% ಎಲ್ಲನೂ ಇಷ್ಟು ದಿನ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ಕೊಂಬಂದಿರೋ ಹೋರಾಟ ಇರ್ಬೋದು, ಎಲ್ಲದಕ್ಕೂ ಅದೇ ರೀತಿ ನಿಮ್ದು ಏನೇ ಸಮಸ್ಯೆ ಇದ್ರೂ ಟೀಚಿಂಗ್ ಅಂದರೆ ಈ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ 100% ಎಲ್ಲರೂ ಒಟ್ಟಾಗಿ ಈ ಸಮಸ್ಯೆ ಬಗೆಹರಿಸೋಣ. ಸರ್ಕಾರ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಇರ್ಬೋದು, ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ತೋರಿಸ್ಬೇಕೆ ಹೊರತು ಅವರು ವೈಯಕ್ತಿಕವಾಗಲ್ಲ. ಈಗಿರುವಂತಹ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ ಇರ್ಬೋದು, ಮತ್ತು ಆಯುಕ್ತರಾದಂಥ ಕಮಿಷನರ್ ಆದಂಥ ಸುರಾಳ್ಕರ್ ಸರ್, ಇಬ್ಬರು ಅಂದರೆ ಒಳ್ಳೆ ಆಫೀಸರ್ಸ್ ಇದ್ದಾರೆ. ಸ್ಟೂಡೆಂಟ್ಸ್ ಪರವಾಗಿ ಸ್ಟೂಡೆಂಟ್ ಫ್ರೆಂಡ್ಲಿ ಮತ್ತು ಎಲ್ಲ ವಿಚಾರಕ್ಕೂ ಸ್ಪಂದಿಸೋದಿರ್ಬೋದು. ಮೊದಲಿಂದ ನಾನು ನಿನ್ನೆ ಒಟ್ಟಿಗೆ ಹೋಗಿದಾಗ ಅಂದರೆ ಜೊತೆಲಿ ಅಲ್ಲೇ ಮೀಟಿಂಗ್ ಮಾಡ್ತಾಯಿದ್ರು, ಎಲ್ಲ ಸ್ಟೂಡೆಂಟ್ಸ್ನ ಜೊತೆ ಡಿಸ್ಕಷನ್ ಮಾಡಿ ಏನೇ ಸಮಸ್ಯೆ ಇದೆ. ಫಾರ್ ಎಕ್ಸಾಂಪಲ್ ಇನ್ನೂ HSTRದು C&R ರೂಲ್ ಬಂದಿಲ್ಲ, ಆದರೂ ಕೂಡ ಇನ್ನೊಂದು 2-3 ಡೇಸಲ್ಲಿ C&R ರೂಲು ಬಿಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ನೋಟಿಫಿಕೇಶನ್ಸ್ ಅಷ್ಟೇ ತುಂಬ ಇಂಪಾರ್ಟೆಂಟು ನೋಟಿಫಿಕೇಶನ್ಸ್ ಮಾಡೋದು. ಏಕೆಂದರೆ ಒನ್ಸ್ ಕೋಡ್ ಆಫ್ ಕಂಡಕ್ಟು ಇಲ್ಲ GB ಎಲೆಕ್ಷನ್ ಮಾಡಬೇಕಂತಾಗ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಆದಷ್ಟು ಬೇಗ ನೋಟಿಫಿಕೇಶನ್ಸ್ ಮಾಡಿ ಅಂತ ಹೇಳಿ. ಇದೇ ತಿಂಗಳಂದರೆ ಮ್ಯಾಕ್ಸಿಮಮ್ 20ರಿಂದ 25ನೇ ತಾರೀಕು ಒಳಗಡೆ ನೋಟಿಫಿಕೇಶನ್ಸ್ ಆಗಬೇಕು. ನಾವು ಅದಕ್ಕೂ ಮುಂಚೆ ಪ್ಲ್ಯಾನ್ ಮಾಡ್ತೀವಿ, ಸಪೋಸ್ ಏನಾದರೂ ನೋಟಿಫಿಕೇಶನ್ಸ್ ಮಾಡಲೇಬೇಕು. ಯಾಕೆಂದರೆ ಈಗಿರೋ ಪರಿಸ್ಥಿತಿಯಲ್ಲಿ ಅವರಿಗೆ ಸ್ಟೂಡೆಂಟ್ಸ್ಗೆ ಇಮ್ಮಿಡಿಯೇಟ್ ನೋಟಿಫಿಕೇಶನ್ಸ್ ಆಗಬೇಕು. ಮತ್ತು ನಾನು ಸ್ಟೂಡೆಂಟ್ಸ್ಗೂ ಒಂದು ಮನವಿ ಮಾಡ್ಕೊತೀನಿ, ಟೈಮ್ ವೇಸ್ಟ್ ಮಾಡಬೇಡಿ, ತುಂಬ ಸೀರಿಯಸ್ ಆಗಿ ಓದ್ಕೊಳ್ಳಿ. ಯಾಕೆಂದರೆ ಈ ಒಂದು ನೋಟಿಫಿಕೇಶನ್ಸ್ ಇವಾಗೇನು ನೋಟಿಫಿಕೇಶನ್ಸ್ ಆಗುತ್ತೆ, ತಿರ್ಗಾ ಮತ್ತೆ ಇದೇ ರಿಕ್ವೈರ್ಮೆಂಟು ಮತ್ತು ಇದೇ ಥರ ನೋಟಿಫಿಕೇಶನ್ಸು ವಾಪಸ್ ಆಗಬೇಕಂತಂದರೆ ಇಷ್ಟು ಲಾರ್ಜ್ ನಂಬರಲ್ಲಿ ನೋಟಿಫಿಕೇಶನ್ಸ್ ಆಗಲ್ಲ. ತುಂಬ ಸೀರಿಯಸ್ ಆಗಿ ಹೋಗಿ ಓದ್ಕೊಂಡು ಈ ಒಂದು ಎಕ್ಸಾಮ್ಸ್ ಕ್ಲಿಯರ್ ಮಾಡಿ. ನೀವೆಷ್ಟು ಸ್ಟ್ರಗಲ್ ಮಾಡ್ತೀರಾ ಇವಾಗಲಿಂದ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿ ಡೇ, ಎವ್ರಿ ಅವರ್, ಎವ್ರಿ ಮಿನಿಟ್ ಕೌಂಟ್ ಆಗುತ್ತೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ. ಹಂಗಾಗಿ ನೀವು ನೆಗೆಟಿವ್ ಯೋಚನೆ ಮಾಡೋದು ಬಿಟ್ಟು ಬಿ ಪಾಸಿಟಿವ್, ನಿಮ್ಮ ಕೈಲಿ ಎಲ್ಲನೂ ಸಾಧ್ಯ ಇದೆ. ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ. ಇದೇ ವರ್ಷ ಅಂದರೆ ನೆಕ್ಸ್ಟ್ ಒಂದು ಮ್ಯಾಕ್ಸಿಮಮ್ ಒಂದು 3-4 ಮಂತ್ಸಲ್ಲಿ ಅವರು ನಿಮಗೆ ಎಕ್ಸಾಮ್ ಪ್ರೋಸೆಸ್ಸೇ ಕಂಪ್ಲೀಟ್ ಮಾಡ್ಬೋದಣ್ಣ. ಹಿಂಗಾಗಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕೆಂದರೆ ಈಗಿರೋಂತಹ ಕಮಿಷನರ್ ಸುರಾಳ್ಕರ್ ಸರ್ ಇರ್ಬೋದು, ರಶ್ಮಿ ಮಹೇಶ್ ಮೇಡಮ್ ಇರ್ಬೋದು, ಇವರೆಲ್ಲ ಅಂದರೆ ತುಂಬ ಡೆಡಿಕೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಕೆಲಸ ಬೇಗನೂ ಮುಗಿಸ್ತಾರೆ. ಹಂಗಾಗಿ ಅವರಿಗೆ ರಿಕ್ವೈರ್ಮೆಂಟ್ ಆ ಥರ ನಾವು ಪ್ರೆಷರ್ ಆಗ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸ್ಟೂಡೆಂಟ್ಸು ಇದಕ್ಕೆ ಸಪೋರ್ಟ್ ಮಾಡಿ ಮತ್ತು ಸೀರಿಯಸ್ ಆಗಿ ಓದ್ಕೊಡಿ. ಮತ್ತು ಇನ್ನು ಏನೇ ಸಮಸ್ಯೆ ಇದ್ರೂ ದಯವಿಟ್ಟು ತಿಳಿಸಿ 100%. ಮತ್ತು ಈ ಒಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, GPSTR ಯಾವುದೇ ಕಾರಣಕ್ಕೂ ಭಯ ಬೀಳಬೇಡಿ. ಈ ಒಂದು ವಿಚಾರವಾಗಿ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಪರವಾಗಿ ಹೋರಾಟ ಮಾಡ್ತೀವಿ.
ಯಾವುದೇ ಸಮಸ್ಯೆ ಇದ್ರೂ ತಿಳಿಸಿ. ಮತ್ತು ಈ ಒಂದು ಅಕ್ಸಾ ಟೀಚರ್ಸ್ ಗ್ರೂಪು ಇದೆ, ಅದರಲ್ಲಿ ಜಾಯ್ನ್ ಆಗಿ ಏನೇ ಸಮಸ್ಯೆ ಇದ್ರೂ ಅದರಲ್ಲಿ ಡಿಸ್ಕಷನ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.